ನಮಸ್ಕಾರ. ಈ ಸಿನಿಮಾಗೆ ನಾಯಕ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಖುಷಿ ಪಡ್ತೀನಿ. ಆದ್ರೆ ನಿರ್ಮಾಪಕ ಅಂತ ಹೇಳ್ಕೊಳಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ. ಈಗ ನಾವು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್. ಆದ್ರೆ ನಿರ್ಮಾಪಕ ಅನ್ನೋ ಪದ ಕತೆಗೆ ಏನ್ ಬೇಕು ಅದಕ್ಕೆ ಒದಗಿಸುವಂಥದ್ದು. ಆ ಸ್ಥಾನಕ್ಕೆ ನಾನು ಬರ್ಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು. ಇಂಡಸ್ಟ್ರಿಗೆ ನಮ್ಮ ಕಡೆಯಿಂದ ಏನೋ ಕೊಡುಗೆ ಕೊಡ್ಬೇಕು ಸರ್. ಸೊ ಈ ಸಿನಿಮಾದಲ್ಲಿ ನಾನು ನಾಯಕ ಅಂತ ಹೇಳ್ಕೊಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿ ಇರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಚಿತ್ರರಂಗದ ಹಿರಿಯರ ಹತ್ರ ಕೆಲಸ ಮಾಡಿ ಬಂದಿರೋಂಥವ್ರು, ಅನುಭವ ಪಡ್ಕೊಂಡ್ ಬಂದಿರೋಂಥವ್ರು. ಸೊ ಅಂಥವ್ರು ಸೇರಿ ನಾವು ಸಿನಿಮಾ ಮಾಡಿದೀವಿ ಸರ್. ಮೂಲತಃ ನಾವು ಕಂಪ್ಲೀಟ್ ಸಿನಿಮಾದಲ್ಲೇ ಮುಂಚೆಂದಲ್ಲಿ ಇದ್ದಿದ್ದು. ಸೊ ನಮ್ದು ಕಂಪ್ಲೀಟ್ ಲ್ಯಾಂಡ್ ಇದೆ, ಜಮೀನ್ ಇದೆ ಸರ್. ರೈತರು. ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದು ಕಾಶಿನಾಥ್ ಸರ್ ಓಲ್ಡ್ ಮುನ್ಸ್ವಾಮಿ ಸಿನಿಮಾದಲ್ಲಿ. ಯಾರು ಸರ್? ಕಾಶಿನಾಥ್ ಸರ್ ಆರ್ಡರ್ ತೆಗ್ದಿಲ್ವಾ? ಆದ್ರೆ ಇಂಥ ಕಂಟೆಂಟ್ ಸಿನಿಮಾ ಮಾಡ್ಬೇಕನ್ನೋ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್. ಪುಷ್ಪ ನಟನೆ ಮಾಡಿದ್ದಾರೆ ಸರ್. ಅವರು ನಟನೆ ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನೇ ಅವರು. ಬಿಕಾಸ್ ಒಂದು ಘಟನೆ ಹೇಳ್ಬೇಕು ಅಂದ್ರೆ ನಾವು ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾವು ಮೂಡಿಗೆರೆಯಲ್ಲಿ ಆಲ್ಮೋಸ್ಟ್ ಅವ್ರ ಜೊತೆ ಒಂದು 20 to 25 ಡೇಸ್ ಕಾಲ ಕಳೆದಿದ್ದೀನಿ. ಅವ್ರ ಹತ್ರ ಕಲ್ತ್ಕೊಂಡು ತುಂಬಾ ಇದೆ ಸರ್. ನಾನು ಡೈರೆಕ್ಟ್ ಕೇಳಿದೆ, ಸರ್ ನಿಮ್ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು, ಅಷ್ಟು ಜನ ಹೀರೋಗಳಿದ್ರು, ಅದೇ ಸರ್ ನೀವು ಗೆದ್ದುಬಿಟ್ರಿ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿದ್ದೆ. ಅವ್ರು ಹೇಳಿದ್ರು, ನಾನು ಕತೆ ನಂಬಿ ಜನಗಳ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೆ, ಜನ ಗೆಲ್ಲಿಸಿದ್ರು. ಸೊ ಅದೇ ಸಮಯಕ್ಕೆ ಆಯ್ತು. ಈಗ ಆಕ್ಚುಲಿ ಕತೆ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು 3 years ಮುಂಚೆನೆ ಡಿಸ್ಕಸ್ ಮಾಡಿದ್ವಿ. ಆಗ ಕಾಲ ಕೂಡ್ ಬಂದಿರಲಿಲ್ಲ. ಸೊ ಲಾಸ್ಟ್ ಇಯರ್ ಮಿಡ್ ಅಲ್ಲಿ ಮಾಡೋಣ, ಒಂದು ಧೈರ್ಯ ಮಾಡೋಣ ಈ ಸಿನಿಮಾನ. ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಅದ್ಮೇಲೆ ಇದಿಲ್ಲ ನನಗೇನು. ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟ್ರಿಕಲಿ ಆಡಿಯನ್ಸ್ ಬರಲಿ. ಬಿಕಾಸ್ ಇದು ಪ್ಯೂರ್ ಥಿಯೇಟ್ರಿಕಲಿ ನೋಡುವಂಥ ಸಿನಿಮಾ. ಒಂದು ವಿಜುವಲ್ ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್. ಅದೊಂದು ಅನುಭವ ಸಿಗುತ್ತೆ ಜನಕ್ಕೆ. ಹಾಗೆ ನಮ್ಮ ಸಿನಿಮಾದ ನಾಯಕಿಯಾಗಿ ನೀಶ್ಮಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಕಾರಣಾಂತರಗಳಿಂದ ಅವ್ರಿಗೆ ಹುಷಾರಿಲ್ಲ. ಸೊ ಅವರು ಬರಕ್ಕಾಗಲಿಲ್ಲ. ಅವ್ರು ಕೂಡ ಒಂದು ಉತ್ತಮ ಕಲಾವಿದೆ. ಶೀಸ್ ಫ್ರಮ್ ದ ಥಿಯೇಟ್ರಿಕಲ್ ಬ್ಯಾಕ್ ಗ್ರೌಂಡ್. ಅವ್ರ ಈ ಕ್ಷಣದ ನಾನು ನಿಂತ್ಕೊಳ್ಬೇಕು ಸರ್.